ಭಾರತದ ಪ್ರತಿಷ್ಠಿತ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಪ್ರತಿಷ್ಠಿತ IIT, IIM, ನ್ಯಾಷನಲ್ ಲಾ ಸ್ಕೂಲುಗಳಂತಹ ಸಂಸ್ಥೆಗಳಲ್ಲಿ ಈ ಶೋಷಿತ ಸಮುದಾಯವನ್ನು, ಹಿಂದುಳಿದ ವರ್ಗದ ವಿದ್ಯಾರ್ಥಿ ಜನರನ್ನು ದಾಖಲಾತಿ ಮಾಡುವಂತಹ ಒಂದು ಪ್ರಯತ್ನಕ್ಕೆ BVS ಕೈ ಹಾಕಿದೆ. ಪ್ರೀತಿಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳು ಹೊಸ ಚಿಂತನೆಗಳನ್ನು ಕೊಂಡೊಯ್ಯುವ ಸಾರಥಿಗಳು ಎಂಬ ಧ್ಯೇಯವಾಕ್ಯದೊಂದಿಗೆ 2001ರಲ್ಲಿ ಪ್ರಾರಂಭವಾದಂತಹ BVS ಬೆಂಗಳೂರಿಗರಾದ ನಮಗೆ 2012ರಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಜನಾಂದೋಲನ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯ ಆಯಿತು. ನಾನು ಕಳೆದ 2012-13ನೇ ಸಾಲಿನಿಂದ BVSನಲ್ಲಿ ತೊಡಗಿಸ್ಕೊಂಡಿದ್ದೇನೆ. BVS ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ಯುವಜನರ ಮಧ್ಯೆ ಫುಲೆ ಅಂಬೇಡ್ಕರ್ ವಾದಿ ಸಿದ್ಧಾಂತವನ್ನು ಬಿತ್ತುವ ನಿಟ್ಟಿನಲ್ಲಿ, ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ, ತಮ್ಮ ವ್ಯಕ್ತಿಗತ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ತಮಗೆಲ್ಲ ಗೊತ್ತಿದೆ, ಹಾಸ್ಟೆಲ್ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಕ್ಕಾಗಿ ಜನಾಂದೋಲನ, ಖಾಸಗಿ ವಲಯದಲ್ಲಿ ಮೀಸಲಾತಿಗಾಗಿ ಹೋರಾಟ, ಸಂವಿಧಾನ ಜಾಗೃತಿ ಅಭಿಯಾನ, ಮೀಸಲಾತಿ ಪರ RSS ಏನಿದರ ಮರ್ಮ, ಇನ್ನು ಹಲವಾರು ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಕ್ಲಾಸ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮೂಲಕ ಹೊಸ ತಲೆಮಾರನ್ನು ಶಿಕ್ಷಣಕ್ಕೆ ಅಣಿಗೊಳಿಸುವ ಸ್ಪರ್ಧಾತ್ಮಕ ಯುಗಕ್ಕೆ ತಯಾರು ಮಾಡುವಂತಹ ಕೆಲಸವನ್ನು BVS ನಿರಂತರವಾಗಿ ಮಾಡ್ತಾ ಬಂದಿದೆ. ಈ ತಲೆಮಾರಿನ ವಿದ್ಯಾರ್ಥಿ ಯುವಜನರಿಗೆ ಬಹಳ ಮುಖ್ಯವಾಗಿ ಸಕಾರಾತ್ಮಕವಾಗಿ ಚಿಂತಿಸುವ ಗುಣಗಳನ್ನು ಕಲಿಸ್ಕೊಡ್ಬೇಕು. ಜೊತೆಗೆ ಜಾಗತಿಕವಾಗಿ ನಾವು ಸಹ ಎಲ್ಲ ರಂಗಗಳಲ್ಲಿಯೂ ಮುಕ್ತವಾಗಿ ಭಾಗವಹಿಸುವಂತಹ, ಸ್ಪರ್ಧೆ ಮಾಡುವಂತಹ ವಾತಾವರಣವನ್ನು ನಿರ್ಮಾಡುವ ನಿಟ್ಟಿನಲ್ಲಿ ಹಾಗೂ ಭಾರತದ ಪ್ರತಿಷ್ಠಿತ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಪ್ರತಿಷ್ಠಿತ IIT, IIM, ನ್ಯಾಷನಲ್ ಲಾ ಸ್ಕೂಲುಗಳಂತಹ ಸಂಸ್ಥೆಗಳಲ್ಲಿ ಈ ಶೋಷಿತ ಸಮುದಾಯವನ್ನು, ಹಿಂದುಳಿದ ವರ್ಗದ ವಿದ್ಯಾರ್ಥಿ ಜನರನ್ನು ದಾಖಲಾತಿ ಮಾಡುವಂತಹ ಒಂದು ಪ್ರಯತ್ನಕ್ಕೆ BVS ಕೈ ಹಾಕಿದೆ. ಆ ಮೂಲಕ BVS ಫುಲೆ ಅಂಬೇಡ್ಕರ್ ವಾದಿ ಸಿದ್ಧಾಂತವನ್ನು, ಪ್ರಬುದ್ಧ ಭಾರತದ ಕಲ್ಪನೆಯನ್ನು ಜಾರಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಅಂಗವಾಗಿ ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು BVSನಿಂದ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಭಾಗವಹಿಸೋದ್ರ ಮೂಲಕ ಈ ವಿದ್ಯಾರ್ಥಿ ಯುವಜನರ ಚಳುವಳಿಯನ್ನು ಮುನ್ನಡೆಸಬೇಕು ಅಂತ ಎಲ್ಲರಲ್ಲೂ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.